ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ. ಈಗ ಒಂದು ಸೂಪರ್ ಆಗಿರುವಂತ ಅಪ್ಡೇಟ್ ಇದೆ. 26ನೇ ಕಂತಿನ ಹಣ ರಿಲೀಸ್ ಆಗಿದೆ. ಯಾವ ಯಾವ ಜಿಲ್ಲೆಗೆ ಏನ್ ಕತೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಾನು ಹೇಳುವಂತ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಕೂಡ ಇರಬಹುದು ಇವಾಗ. ಸೊ ಎಲ್ಲಾ ವಿಚಾರದ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ನಾವು ಆಕ್ಚುಲಿ ಗೌರ್ಮೆಂಟ್ ಏನ್ ಹೇಳ್ತು, ಕಳೆದ ವಾರ ನೋಡಿದ್ರೆ ನಾವು ಫೆಬ್ರವರಿ ಮಂತ್ ಎಂಡಿಗೆ ಅಮೌಂಟ್ ನ ರಿಲೀಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದ್ಮೇಲೆ ನಮ್ಗೆ ಮಾರ್ಚ್ ತಿಂಗಳು ಪೂರ್ತಿಯಾಗಿ ಯುಗಾದಿ ಹಬ್ಬ ಬರೋಷ್ಟೊತ್ತಿಗೆ ನಮ್ಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಅಲ್ಲಿವರೆಗೂ ನಾವೇನ್ ಇಟ್ಕೊಳ್ಳಲ್ಲ, ಕೊಟ್ಬಿಡ್ತೀವಿ ಅಂತ. ಅಂದ್ರೆ ಈ ಮಂತ್ ಎಂಡ್ಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಾದ್ಮೇಲೆ ಈಗ ಬಂದಿರುವಂತ ಇನ್ನೊಂದು ಮಾಹಿತಿ ಪ್ರಕಾರ, ಇನ್ನೊಂದು ಮಾಹಿತಿ ಅಲ್ಲ, ಹೊಸ ಮಾಹಿತಿನೇ ಅಂಡ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ಈಗ 26ನೇ ಕಂತಿನ ಹಣನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಏನೋ ತುಂಬಾ ಒಳ್ಳೆ ಬುದ್ಧಿ ಬಂದಿದೆ ಗೌರ್ಮೆಂಟ್ಗೆ. ಮಂತ್ ಎಂಡ್ ಕೊಡ್ತೀನಿ ಅಂತ ಹೇಳಿದವರು ಈಗ ಟಕ್ಕನಂಗೆ ಅಮೌಂಟ್ ನ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಸೊ ಈಗ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆದ್ರೆ ಎಲ್ಲರಿಗೂ ಬಂದಿದ್ಯಾ, ಎಲ್ಲರಿಗೂ ಜಮಾ ಆಗ್ಬಿಟ್ಟಿದ್ಯಾ ಅಂತ ನೀವು ಇವಾಗ ಕಮೆಂಟ್ ಅಲ್ಲಿ ಹಾಕ್ಬೋದು. ನಮಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಕಿದ ತಕ್ಷಣ ಎಲ್ಲರಿಗೂ ಬರಲ್ಲ. ಬಿಕಾಸ್ 1,24,00,000 ಜನ ಮಹಿಳೆಯರು ಗೃಹಲಕ್ಷ್ಮಿ ಫಲಾನುಭವಿಗಳಿರೋ ಕಾರಣ ಇದನ್ನ ಎವ್ರಿ ಟೈಮ್ 4 ಹಂತಗಳಾಗಿ ಮಾಡ್ತಾರೆ. ಅದಾದ್ಮೇಲೆ ಕೊಡ್ತಾ ಬರ್ತಾರೆ. ಅದು ಫಸ್ಟ್ ಟ್ರಯಲ್ ಬೇಸಿಸ್ ನೋಡ್ತಾರೆ 1-2 ಸಲ. ಯಾಕಂದ್ರೆ ಎಲ್ಲರಿಗೂ ಅಮೌಂಟ್ ಹೋಗ್ತಾ ಇದೆಯಾ, ಇಲ್ಲಾಂದ್ರೆ ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಲ್ಲ RBI ಏನಾದ್ರೂ ಹೊಸ ರೂಲ್ಸ್ ಗಳು ಬರ್ತಾ ಇದೆಯಾ, ಎಲ್ಲಾನು ಮ್ಯಾಟರ್ ಆಗುತ್ತೆ. ಹಾಗಾಗಿ ಮೊದಲನೇ ಹಂತದಲ್ಲಿ 5 ಜಿಲ್ಲೆಗಳಿಗೆ ಮೇಜರ್ ಆಗಿ ಫೋಕಸ್ ಇಟ್ಕೊಂಡಿದ್ದಾರೆ. ಬೆಂಗಳೂರು, ಗದಗ, ಬೆಳಗಾವಿ, ಹಾವೇರಿ ಮತ್ತೆ ನಿಮ್ಗೆ ಉತ್ತರ ಕರ್ನಾಟಕ. ಮೆಜಾರಿಟಿ ಉತ್ತರ ಕರ್ನಾಟಕದಲ್ಲೇ ತುಂಬಾ ಫೋಕಸ್ ಮಾಡಿದ್ದಾರೆ. ಮತ್ತೆ ಬೆಂಗಳೂರು ಅದರಲ್ಲೊಂದು ಆಡ್ ಮಾಡ್ಕೊಂಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಯಾರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರಿ ನಮ್ಮ ಏರಿಯಾಗ್ ಬಂದಿಲ್ಲ ಅಂದ್ರೆ ನಮ್ಮ ಊರುಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಸೊ ಈ ಸಲ ಬೇಸಿಕ್ಲಿ ಉತ್ತರ ಕರ್ನಾಟಕನ ತುಂಬಾ ಜಾಸ್ತಿ ಫೋಕಸ್ ಮಾಡಿ ಫಸ್ಟ್ ಅವರಿಗೆ ಕೊಡಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ಬೆಂಗಳೂರು ಏನಕ್ಕೆ ಅಂದ್ರೆ ಇದು ಹೆಡ್ ಸಿಟಿ ಸೆಂಟ್ರು, ಇಲ್ಲೂ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೊಂದ್ ಸ್ವಲ್ಪ ಫೋಕಸ್ ಮಾಡಿರ್ತಾರೆ. ಸಿಟಿಲಿರೋ ಜನಕ್ಕೆ ಬಂದ್ಬಿಡ್ಬೇಕು ಅಂತ ಹೇಳಿ ಇನ್ನೊಂದಷ್ಟು ಅವ್ರಿಗೊಂದು ತಲೆಲೂ ಇರುತ್ತೆ. ಹಾಗಾಗಿ ಈಗ ಈ 5 ಜಿಲ್ಲೆಗಳನ್ನ ಮೇಜರ್ ಆಗಿ ಫೋಕಸ್ ಇಟ್ಕೊಂಡು 26ನೇ ಕಂತಿನ ಹಣನ ಮೊದಲನೇ ಹಂತದಲ್ಲಿ ಈಗ ಜಮಾ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ನಾವು 19ನೇ ತಾರೀಕಲ್ಲಿದ್ದೀವಿ. ಇನ್ನ ಎಷ್ಟು ಜನಕ್ಕೆ ರಿಸೀವ್ ಆಗಿದೆ ಅಂತ ಕೇಳಬಹುದು. ಇನ್ನ ಕೇವಲ 10 ಲಕ್ಷ ಜನಕ್ಕೆ ಮಾತ್ರ ಈ ಹಣ ಜಮಾ ಆಗಿದೆ. ಇರುವಂತ ಅಷ್ಟು 1 ಕೋಟಿ ಮಹಿಳೆಯರಿಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಎಕ್ಸ್ಪೆರಿಮೆಂಟಲ್ ಅಂತ ಹೇಳ್ಬಿಟ್ಟು ಮೊದಲು 1 ಲಕ್ಷ 5 ಲಕ್ಷ ಈ ರೀತಿ ಮಾಡ್ತಾರೆ. ಅದರಲ್ಲಿ ಇವಾಗ 10 ಲಕ್ಷ ಜನಕ್ಕೆ ಬರ್ತಾ ಇದೆ, ಬಂದಿದೆ ಆಲ್ರೆಡಿ. ಅಂಡ್ ಬೆಳಗ್ಗೆ 11:50ಕ್ಕೆ ಅಮೌಂಟ್ ರಿಲೀಸ್ ಆಗಕ್ಕೆ ಶುರುವಾಗುತ್ತೆ DBT ಮುಖಾಂತರ ಇಂದ. ಸೊ ಎನಿ ಟೈಮ್ ಎನಿ ನೈಟ್ ಯಾವಾಗ ಬೇಕಾದ್ರೂ ಹಣ ನಿಮ್ಗೆ ಜಮಾ ಆಗಬಹುದು, ಆಗ್ತಾ ಇರುತ್ತೆ. ಯಾರಿಗಾದ್ರೂ ಆಲ್ರೆಡಿ 26ನೇ ಕಂತಿನ ಹಣ ಜಮಾ ಆಗಿದ್ರೆ ದಯವಿಟ್ಟು ಯಾವ ಜಿಲ್ಲೆ ಯಾವತ್ತು ಬಂತು ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಿಕಾಸ್ ನೀವುಗಳು ಹಾಕೋ ಕಮೆಂಟ್ ಗಳಿಂದಾನೆ ಎಲ್ಲರಿಗೂ ಒಂದು ಭರವಸೆ ಬರುತ್ತೆ ಅಂಡ್ ಹೌದು ಹಣ ಬಂದಿದೆ ಅಂತ ಹೇಳಿ ಒಂದು ಕನ್ಫರ್ಮೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ದಯವಿಟ್ಟು ಯಾರಿಗೆ 26ನೇ ಕಂತಿನ ಹಣ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಹಂತವಾಗಿ ಎಲ್ಲರಿಗೂ ಬರುತ್ತೆ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅಮೌಂಟ್ ರಿಲೀಸ್ ಆಗಿದೆ, ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇವಾಗ ಗೃಹಲಕ್ಷ್ಮಿ 26ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳಿದೀನಿ. ತಲೆ ಕೆಡ್ಸ್ಕೊಬೇಡ್ರಿ. ಕಮೆಂಟ್ ಅಲ್ಲಿ ಇವಾಗ ಮೆಜಾರಿಟಿ ನಂಗೆ ಗೊತ್ತು ಬಂದಿಲ್ಲ ಅಂತ ಕಮೆಂಟ್ ಹಾಕ್ತೀರಾ ಅಂತ. ಬಂದಿರೋರು ದಯವಿಟ್ಟು ಕಮೆಂಟ್ ಹಾಕಿ, ಅವಾಗ ಇನ್ನೊಬ್ರಿಗೂ ಭರವಸೆ ಬರುತ್ತೆ, ನಂಬಿಕೆ ಬರುತ್ತೆ. ಓಕೆನಾ? ಸದ್ಯಕ್ಕಂತೂ ಗೃಹಲಕ್ಷ್ಮಿ ಇದೊಂದೇ ಅಪ್ಡೇಟ್. ನೆಕ್ಸ್ಟ್ ಏನೇ ಇದ್ರು ನಾನು ಅಪ್ಡೇಟ್ ಮಾಡಿ ತಿಳಿಸ್ತಾ ಇರ್ತೀನಿ, ವಿಡಿಯೋ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.